ನಿಮ್ಮ ಮಕ್ಕಳು ಯಾವಾಗಲೂ ಊಟ ಮಾಡಬೇಕಾದ್ರೆ ಒಂದು ಕಡೆಗೂ ಕೂತ್ಕೊಂಡು ತಿನ್ನಲ್ಲ ನೀನು ಅಂತ ಬೈತಿರ್ತೀರಾ. ನೀವು ಎಲ್ಲಾದರೂ ಅಳಿಲನ್ನು ಕರ್ಕೊಂಬಂದು ಚೇರ್ ಮೇಲೆ ಕೂರಿಸಿ ಊಟ ಮಾಡ್ಸೋಕ್ಕಾಗತ್ತಾ? ಅದು ಕೂತಿರತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಮಕ್ಕಳ ಮನಸ್ಸು ಚಂಚಲ. ಅವ್ರ ಮನಸ್ಸು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹಾರ್ತಾನೆ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಮಕ್ಕಳು ಊಟ ಅನ್ನೋದು ಒಂದು ದೊಡ್ಡ ಟಾಸ್ಕ್ ಥರ ಆಗಬಾರ್ದು ಅವರಿಗೆ. ಅದೊಂದು ಆಟದ ಸಮಯ ಥರ ಇರಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಅವರು ಊಟಕ್ಕೆ ಸ್ಪೆಂಡ್ ಮಾಡಬಾರ್ದು. 20 ನಿಮಿಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದರೆ ಅವರಿಗದು ಇರಿಟೇಟ್ ಆಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ಪ್ಲೇಟನ್ನು ಒಂದು ಡಿಸೈನ್ ಆಗಿ ಚಿತ್ರ ಬಿಡಿಸ್ದಂಗೆ ಇಡಿ. ಅವ್ರಿಗೆ ನೋಡ್ತಿದ್ದೀನಿ ಏನೋ ಒಂದು ಖುಷಿ ಆಗಬೇಕದು. ಆವಾಗ ಖುಷಿಯಿಂದ ತಿಂತಾರೆ. ಆಮೇಲೆ ಅವರು ಹೊಟ್ಟೆ ಕುಂತು ಸಾಕು ಅಂದಾಗ ಇನ್ನೊಂಚೂರು ತಿನ್ನು ಅಂತೇಳಿ ಫೋರ್ಸ್ ಮಾಡಬೇಡಿ. ಯಾಕಂದರೆ ಅವರಿಗೆ ಅದು ಇರಿಟೇಟ್ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ತಿನ್ನೋದ್ರ ಮೇಲೆ ಬೇಜಾರು ಬಂದೋಗುತ್ತೆ ಅವರಿಗೆ. ಸೊ ಫೋರ್ಸ್ ಮಾಡಬೇಡಿ. ನಿಮ್ಮ ಮಗು ಊಟಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ನೋಡೋಣ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ. ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.